ಆತ್ಮಸಾಕ್ಷಿ ಪ್ರಜೆಗಳ ನಾಗರಿಕ ಸಮುದಾಯ, ಬಲಿಷ್ಠವಾದಂತಹ ವಿರೋಧ ಪಕ್ಷ, ಪಾರದರ್ಶಕತೆಯಿಂದ ಕೂಡಿದ ಸಾರ್ವಜನಿಕ ಆಡಳಿತ, ವರ್ಗರಹಿತ, ವರ್ಣರಹಿತ, ಜಾತಿರಹಿತ, ನೀತಿಯುಕ್ತ ಸಮಾಜ ಹಾಗೂ ಬಲಿಷ್ಠವಾದ ಕಾನೂನು ವ್ಯವಸ್ಥೆಗಳು ಆದರ್ಶ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಧನಾತ್ಮಕ ಸಂಕೇತಗಳಾಗಿವೆ. ಇವನಾರವ ಇವನಾರವ ಇವನಾರನೆಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಿದರೆಯ ಕುರುಡು ಸಂಗಮರುವ ಮನೆಯ ಮಗನೆನಿಸೆಯ ಈ ವಚನದ ಮೂಲಕ ಕುಲ, ಕಸುಬು, ಜಾತಿ, ವರ್ಣ, ಲಿಂಗಭೇದ ಎಣಿಸದೆ ಮನುಷ್ಯರೆಲ್ಲ ಒಂದೇ ಎಂದು ಪ್ರತಿಪಾದಿಸಿದ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಬಸವಾದಿ ಶರಣರು, ಸಂತರು, ದಾಸರು, ಸೂಫಿಗಳು, ದಾರ್ಶನಿಕರು, ತತ್ವಜ್ಞಾನಿಗಳು, ಪರಮಾರ್ಥಿಕ ಚಿಂತಕರು, ಕ್ರಾಂತಿಕಾರಿ ದೇಶ ಪ್ರೇಮಿಗಳು ಮತ್ತು ರಚನಾತ್ಮಕ ವಿಚಾರವಾದಿಗಳು ಬಯಸಿದ ಸಹೋದರತೆ, ಸಮಾನತೆ ಮತ್ತು ಸರ್ವಸಮ್ಮತೆಯನ್ನು ಕಾನೂನಿನ ವಿಧಿಗಳ ಮೂಲಕ ಪಾಲಿಸಲು ದೇಶವು ಅಧಿಕೃತವಾಗಿ ಸಜ್ಜುಗೊಂಡ ದಿನವೇ ನಮ್ಮ ಗಣರಾಜ್ಯ ದಿನ. 21ನೇ ಶತಮಾನವು ಕಂಡ ಅದ್ವಿತೀಯ ಕಾನೂನು ಪಂಡಿತ, ಮೇಧಾವಿ ರಾಜನೀತಿಜ್ಞ, ಸಮಾಜ ಚಿಕಿತ್ಸಕ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತಾರ್ಕಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ, ಸಾಂಸ್ಕೃತಿಕ, ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಗ್ರಂಥ ಸಂವಿಧಾನವನ್ನು ರೂಪಿಸಿ ಈ ದೇಶದ ಸುಭದ್ರದ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿ ನೀಡಿರುವರು. ಅದಕ್ಕಾಗಿ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನಮಗೆ ಹೆಮ್ಮೆ ಎನಿಸುತ್ತದೆ.